ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಶಿವರಾಜ್ ಕುಮಾರ್, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಈಗಷ್ಟೇ ಕ್ಯಾನ್ಸರ್ನಿಂದ ಮುಕ್ತವಾಗಿ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಜಯಗಳಿಸಿ ಬಂದಿದ್ದಾರೆ ಅನ್ನುವಂಥ ವಿಚಾರ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ವಿರುದ್ಧ ಹೋರಾಡಿದಂಥ ಪರಿ ಮತ್ತು ಕ್ಯಾನ್ಸರ್ ಅವರಿಗೆ ಇದೆ ಅಂತೇಳಿ ಮೊದಲಿಗೆ ಗೊತ್ತಾಗಿತ್ತು ಯಾವಾಗ, ಯಾರಿಂದ ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗೆ ಇನ್ನೂ ಕೂಡ ಆಶ್ಚರ್ಯ ಆಗುತ್ತೆ. ಹೌದು, ಶಿವಣ್ಣ ಇವತ್ತು ಕ್ಯಾನ್ಸರ್ ವಿರುದ್ಧ ಹೋರಾಡಿರ್ಬೋದು, ಶಿವಣ್ಣ ಇವತ್ತು ಕ್ಯಾನ್ಸರನ್ನು ಜಯಿಸಿರ್ಬೋದು. ಆದರೆ ಶಿವಣ್ಣನ ಈ ಧೈರ್ಯಕ್ಕೆ, ಶಿವಣ್ಣನ ಈ ಗೆಲುವಿಗೆ ಕಾರಣ ಅವರ ಧರ್ಮ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಅಂತೇಳಿ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಅಸಲಿಗೆ ಶಿವಣ್ಣಂಗೆ ಕ್ಯಾನ್ಸರ್ ಇದೆ ಅಂತೇಳಿ ಮೊದಲಿಗೆ ಗೊತ್ತಾಗಿದ್ದೆ ಗೀತಕ್ಕಂಗೆ ಗೊತ್ತಿದ್ರೂ ಕೂಡ ಅವರು ಶಿವಣ್ಣಂಗೆ ಕ್ಯಾನ್ಸರ್ ಅವರು ಇರುವಂಥ ವಿಚಾರವನ್ನು 2 ಆಪರೇಷನ್ ಆಗೋವರೆಗೂ ಕೂಡ ಹೇಳಿಲ್ವಂತೆ. ನಂಬ್ತೀರಾ ನೀವು? ಹೌದು, ನಂಬಲೇಬೇಕು. ಅಂತಹ ಗಟ್ಟಿಗಿತ್ತಿ ಈ ಗೀತಕ್ಕ. ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಆರಂಭದಲ್ಲೇ ಗೊತ್ತಾಗಿತ್ತು. ಬಟ್ ಈ ವಿಚಾರವನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಶಿವಣ್ಣನಿಂದ ಮುಚ್ಚಿಟ್ಟಿದ್ರು. ಮಾರ್ಚ್ನಲ್ಲಿ ಕ್ಯಾನ್ಸರ್ ಪತ್ತೆ ಆಗಿತ್ತು. ಪತ್ನಿ ಗೀತಾ ಅವರು ಈ ವಿಚಾರವನ್ನು ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಂಡಿದ್ದಾರೆ. ಬಟ್ ಆ ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಶಿವಣ್ಣನವರನ್ನು ಕುಗ್ಗುವಂತೆ ಕುಗ್ಗೋದಕ್ಕೆ ಬಿಡಲೇ ಇಲ್ಲ. ಶಿವರಾಜ್ ಕುಮಾರ್ ಅವರು ಇವತ್ತು ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದು ಬಂದಿದ್ರು ಕೂಡ ಅವರ ಸ್ಥೈರ್ಯವನ್ನು ಎಲ್ಲರೂ ಕೂಡ ಕೊಂಡಾಡ್ತಿದ್ರೆ ನಿಜವಾಗ್ಲೂ ಕೂಡ ಕೊಂಡಾಡಬೇಕಾಗಿದ್ದು ಶಿವಣ್ಣನ ಸ್ಥೈರ್ಯವನ್ನಲ್ಲ, ಗೀತಕ್ಕನ ಧೈರ್ಯವನ್ನು. ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಇರುವಂಥ ವಿಚಾರ ಗೊತ್ತಾಗಿದ್ದು ಕಳೆದ ಮಾರ್ಚ್ನಲ್ಲಿ. ಶಿವಣ್ಣನ ದೇಹದಲ್ಲಿ ಆದಂಥ ಒಂದು ಬದಲಾವಣೆಯಿಂದ ಶಿವಣ್ಣನಲ್ಲಿ ಕ್ಯಾನ್ಸರ್ ಇದೆ ಅನ್ನುವಂಥ ವಿಚಾರ ಗೊತ್ತಾಗಿತ್ತು. ಈ ವಿಚಾರವನ್ನು ಮುಚ್ಚಿಡಲಾಗಿತ್ತು. ಅಚ್ಚರಿಯ ವಿಚಾರ ಏನು ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಈ ವಿಚಾರ ಗೊತ್ತೇ ಇರಲಿಲ್ಲ. ಈ ವಿಚಾರವನ್ನು ಗೀತಕ್ಕ ತಿಳಿಸಿದ್ದು ಎಷ್ಟೋ ದಿನಗಳು ಆದ ಬಳಿಕ. ಅಂದರೆ ಬಹುಶಃ ನೀವು ನಂಬೋದಿಲ್ಲ, ಅಷ್ಟು ಸಮಯ ಇವರು ಗೀತಕ್ಕ ಮುಚ್ಚಿರಿದ್ರು. ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಕಳೆದ ಮಾರ್ಚ್ನಲ್ಲಿ ಕೊಲ್ಲೂರಿಗೆ ಹೋಗ್ತಾರೆ. ಗೀತಾ ಮತ್ತು ಶಿವರಾಜ್ ಕುಮಾರ್ ಅವರು ಕೊಲ್ಲೂರಿಗೆ ಹೋಗ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮೂತ್ರದ ಬಣ್ಣ ಬದಲಾಗಿದ್ದನ್ನು ಗಮನಿಸ್ತಾರೆ. ಮರುದಿನವೇ ಟೆಸ್ಟನ್ನು ಕೂಡ ಮಾಡಿಸ್ತಾರೆ. ಆಗ ಯಂಗ್ ಡಾಕ್ಟ್ರು ಒಬ್ಬರು ಮಾನಿಟರ್ ಮಾಡಿ ನೋಡ್ತಾರಂತೆ. ಬೇಗ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ ಅಂತೇಳಿ ಹೇಳಿ ಹೊರಟು ಹೋಗ್ತಾರೆ. ಆ ಸಂದರ್ಭದಲ್ಲಿ ಆ ವೈದ್ಯರ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತಂತೆ. ಈ ರೀತಿ ಹೇಳುವಂಥದ್ದು ಗೀತಾ ಶಿವರಾಜ್ ಕುಮಾರ್ ಅವರು. ಬಟ್ ಇವರು ಹೇಳೋದು ಗೀತಕ್ಕನ ಎದುರುಗಡೆ. ಇದಾದ ಬಳಿಕ ನನ್ನ ಅಳಿಯ ದಿಲೀಪ್ ಬಂದು ವರದಿಯನ್ನು ನೋಡ್ತಾನೆ, ರಿಪೋರ್ಟನ್ನು ನೋಡ್ತಾನೆ. ಅವನು ಹೀಗಾಗಿದೆ ಅಂತೇಳಿ ಹೇಳ್ತಾನಂತೆ. ಮನೆಯಲ್ಲಿ ಕೆಲವು ಟ್ರೀಟ್ಮೆಂಟ್ಗಳನ್ನು ಕೂಡ ಕೊಡಿಸ್ತಾನಂತೆ. ಈ ವಿಚಾರ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಶಿವಣ್ಣಂಗೆ ಕ್ಯಾನ್ಸರ್ ಇರುವಂಥ ವಿಚಾರ ಯಾರ ಬಳಿಯೂ ಕೂಡ ಹೇಳಿರಲಿಲ್ಲ. ಕುಟುಂಬದ ಕೆಲವರಿಗೆ ಮಾತ್ರ ವಿಚಾರ ಗೊತ್ತಿತ್ತಂತೆ. ಕ್ಯಾನ್ಸರ್ ಇದೆ ಅನ್ನುವಂಥ ವಿಚಾರ ಹೇಳಿದರೆ ಅವರು ಹೇಗೆ ತೆಗೆದುಕೊಳ್ತಾರೋ ಗೊತ್ತಿರಲಿಲ್ಲ ಅನ್ನೋದು ಇವರ ಭಯ ಮತ್ತು ಆತಂಕ. ಹೀಗೆ ಹೇಳಿ ಶಿವಣ್ಣಂಗೆ ಬೇರೆ ಬೇರೆ ಕಾರಣಗಳನ್ನು ಕೂಡ ಹೇಳಿ 2 ಸರ್ಜರಿಯನ್ನು ಕೂಡ ಮಾಡಿಸ್ಬಿಡ್ತಾರಂತೆ ಗೀತಕ್ಕ. ಅಂದರೆ ಶಿವಣ್ಣಂಗೆ ವಿಚಾರನೇ ಗೊತ್ತಿಲ್ಲ. ನನ್ನ ದೇಹದಲ್ಲಿ ಕ್ಯಾನ್ಸರ್ ಇದೆ, ನಾನು ಕ್ಯಾನ್ಸರ್ ಪೇಷಂಟ್ ಅನ್ನೋದು ಶಿವಣ್ಣಂಗೆ ಗೊತ್ತೇ ಇಲ್ಲ. ಬಟ್ 2 ಕ್ಯಾನ್ಸರ್ ಆದಮೇಲೆ ಶಿವಣ್ಣಂಗೆ ಹೇಳ್ತಾರಂತೆ. ಮೊದಲ 2 ಆಪರೇಷನ್ ಮಾಡಿದ ಬಳಿಕ ರಿಪೋರ್ಟ್ ನೋಡಿದಾಗ ಅದರಲ್ಲಿ ಕ್ಯಾನ್ಸರ್ ಅಂಶ ಕಾಣಿಸ್ಲೇ ಇಲ್ವಂತೆ. ಆದರೆ ಆ ಬಳಿಕ ಚೆಕ್ ಮಾಡಿದಾಗ ಮತ್ತೆ ಕ್ಯಾನ್ಸರ್ ಕಣ ವೇಗವಾಗಿ ಹರಡ್ತಾ ಇತ್ತು. ಆ ಬಳಿಕ ಹೇಳಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಾರೆ ಗೀತಕ್ಕ. ಮೊದಲು ಈ ವಿಚಾರ ಗೊತ್ತಾದಾಗ ನಾನು ಬ್ಲಾಂಕ್ ಆಗೋದೆ. ಅವ್ರಿಗೆ ಹೀಗೆ ಆಗಬಾರ್ದಾಗಿತ್ತು ಅಂತಲೂ ಕೂಡ ಅನಿಸಿತ್ತು. ಈ ವಿಚಾರ ಶಿವರಾಜ್ ಕುಮಾರ್ಗೆ ಗೊತ್ತಾದಾಗ ಸಾಕಷ್ಟು ಅಪ್ಸೆಟ್ ಆಗ್ತಾರೆ. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬಿ ಅವರನ್ನು ವಾಪಸ್ ನಾರ್ಮಲ್ ಆಗಿ ತರೋದು ದೊಡ್ಡ ಚಾಲೆಂಜ್ ಆಗಿತ್ತು. ಅದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿ ಅದರಲ್ಲಿ ಗೆದ್ವಿ. ನಿಧಾನವಾಗಿ ಅವರಿಗೆ ಅರ್ಥ ಮಾಡಿಸಿದ್ವಿ ಅನ್ನೋದನ್ನು ಗೀತಕ್ಕೆ ಹೇಳಿದ್ರೆ ಇಲ್ಲಿ ಶಿವಣ್ಣ ಹೇಳೋದೇ ಬೇರೆ. ಶಿವಣ್ಣ ಇವತ್ತು ಈ ಪರಿಸ್ಥಿತಿಯಲ್ಲಿ ನಿಲ್ಲೋದಕ್ಕೆ ಪ್ರಮುಖವಾದಂಥ ಕಾರಣ ಗೀತಕ್ಕ ಅಲ್ಲದೆ ಬೇರೆ ಯಾರೇ ಆಗಿದ್ರು ಕೂಡ ಶಿವಣ್ಣನನ್ನು ಇವತ್ತು ಯಾವತ್ತೂ ನಡಿ ನೀರಲ್ಲೇ ಕೈ ಬಿಡ್ತಿದ್ರು. ಬಹುಶಃ ಇದು ಈ ನವ ಜೋಡಿಗಳಿಗೆ ಮಾದರಿ. ಇವತ್ತು ಮದುವೆಯಾಗಿ ಡಿವೋರ್ಸು ಅಂತೇಳಿ 1 ವಾರಕ್ಕೆ, 15 ದಿನಕ್ಕೆ, 1 ತಿಂಗಳಿಗೆ, 1 ವರ್ಷಕ್ಕೆ ಮಾಡಿಕೊಳ್ಳುವಂತಹ ಈ ಹುಡುಗಿಯರು ಈ ಸ್ಟೋರಿಯನ್ನು ನೋಡಲೇಬೇಕು. ಇವರಿಬ್ಬರು ಕೂಡ ಮದುವೆಯಾಗಿ ಎಷ್ಟು ವರ್ಷಗಳಾಗಿದೆ. ಇವತ್ತಿಗೂ ಕೂಡ ಯಾವ ರೀತಿಯಾದಂಥ ಅನ್ಯೋನ್ಯತೆ ಇದೆ ನೀವೇ ನೋಡಿ. ಇಲ್ಲಿ ಗೀತಾ ಅವರನ್ನು ಶಿವರಾಜ್ ಕುಮಾರ್ ಬಿಟ್ಕೊಡಲ್ಲ, ಶಿವರಾಜ್ ಕುಮಾರ್ ಅವರನ್ನು ಗೀತಾ ಬಿಟ್ಕೊಡಲ್ಲ. ಗೀತಾ ಶಿವರಾಜ್ ಕುಮಾರ್ ಅವರು ಪ್ರತಿ ಹಂತದಲ್ಲೂ ಕೂಡ ಪತಿಯನ್ನು ಬೆಂಬಲಿಸ್ತಾನೆ ಬಂದಿದ್ದಾರೆ. ಶಿವಣ್ಣನಿಗೆ ಬೇಸರ ಆದಾಗ, ದುಃಖ ಆದಾಗ ಅವರ ಪಕ್ಕದಲ್ಲಿ ನಿಂತಿದ್ದಾರೆ. ಅದೇ ರೀತಿ ಖುಷಿಯ ಕ್ಷಣವನ್ನು ಕೂಡ ಒಟ್ಟಾಗಿ ಕಳೆದಿದ್ದಾರೆ. ಶಿವಣ್ಣ ಕ್ಯಾನ್ಸರ್ ವಿರುದ್ಧ ಹೋರಾಡುವಾಗ ಬೆಂಬಲವಾಗಿ ನಿಂತಿದ್ದೇ ಗೀತಕ್ಕ. ಇದನ್ನು ಶಿವರಾಜ್ ಕುಮಾರ್ ಅವರು ಸ್ಮರಿಸಿಕೊಳ್ತಾ ಇವತ್ತಿಗೆ ಪ್ರತಿ ಕ್ಷಣವೂ ಕೂಡ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಗೀತಕ್ಕ ಮತ್ತು ಶಿವಣ್ಣ ಹಲವು ವಿಚಾರಗಳನ್ನು ಈ ಸಂಗತಿಯನ್ನು ಅಂದರೆ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಸಂಗತಿಗಳನ್ನು ಅಲ್ಲಲ್ಲಿ ಹಂಚಿಕೊಳ್ತಾ ಇದ್ದಾರೆ.
ಕ್ಯಾನ್ಸರ್ ವಿಚಾರ ಗೊತ್ತಾಗಿದ್ದು ಹೇಗೆ, ಅದನ್ನು ಹ್ಯಾಂಡಲ್ ಮಾಡಿದ್ದು ಹೇಗೆ, ಇವೆಲ್ಲದೂ ಕೂಡ ಬಹುಶಃ ಇನ್ನೊಬ್ಬರಿಗೆ ಮಾದರಿಯಾಗಬಲ್ಲದು. ಆರಂಭದಲ್ಲಿ ಕ್ಯಾನ್ಸರ್ ಇರುವಂಥ ವಿಚಾರವನ್ನು ಶಿವರಾಜ್ ಕುಮಾರ್ ಅವರಿಂದ ಮುಚ್ಚಿಡಲಾಗಿತ್ತು. ಅವರು ಇದನ್ನು ಹೇಗೆ ಸ್ವೀಕರಿಸ್ತಾರೋ ಅನ್ನೋಂಥ ಭಯ ಸಹಜವಾಗಿ ಕಾಡಿತ್ತು. ಆರಂಭದಲ್ಲಿ ಇದನ್ನು ಹೇಳಿರಲಿಲ್ಲ. ಕೊನೆಗೆ ಕೀಮೋಥೆರಪಿ ಮಾಡಿಸಲೇಬೇಕಾದಂಥ ಅನಿವಾರ್ಯತೆ ಎದುರಾದಾಗ ಶಿವಣ್ಣಂಗೆ ಹೇಳಲೇಬೇಕಾದಂಥ ಪರಿಸ್ಥಿತಿ ಬಂತು. ಬಳಿಕ ಹಂತವಾಗಿ ಶಿವಣ್ಣ ಕೂಡ ಮೆಂಟಲಿ ರೆಡಿ ಆಗ್ತಾ ಹೋದರು. ಈ ಎಲ್ಲ ಸಂದರ್ಭಗಳಲ್ಲಿ ಶಿವಣ್ಣಂಗೆ ಬೆಂಬಲವಾಗಿ ನಿಂತಿದ್ದು ಗೀತಕ್ಕ. ಇದನ್ನು ಶಿವರಾಜ್ ಕುಮಾರ್ ಇವತ್ತಿಗೂ ಕೂಡ ನೆನಪಿಸಿಕೊಳ್ತಾರೆ. ಎಲ್ಲ ಸ್ಥಾನವನ್ನು ಕೂಡ ಪತ್ನಿ ತುಂಬೋದಕ್ಕೆ ಆಗಲ್ಲ, ಆದರೆ ಗೀತಾ ಅದನ್ನು ತುಂಬಿದ್ದಾಳೆ. ನಾನು ಹಲವು ತಪ್ಪುಗಳನ್ನು ಮಾಡಿದ್ದೇನೆ, ನಾನು ಫಿಟ್ ಹೌದೋ ಅಲ್ವೋ ಅಂತೇಳಿ ನನಗೆ ಅನಿಸುತ್ತೆ ಅಂತೇಳಿ ಶಿವಣ್ಣ ಕಣ್ಣೀರು ಹಾಕ್ತಾರೆ. ಕ್ಷಮೆ ಕೇಳೋದು ಸಹಜ, ಆದರೆ ಯೋಚಿಸಿದಾಗ ಅರ್ಥ ಆಗೋದು ಬಹಳ ಇದೆ. ಈ ಬೆಂಬಲ ತುಂಬಾ ಗಟ್ಟಿಯಾಗಿತ್ತು. ತಾಯಿಯಾಗಿ, ಗೆಳತಿಯಾಗಿ, ಪತ್ನಿಯಾಗಿ ಆಕೆ ಬೆಂಬಲಿಸಿದಂಥ ಪರಿ ಇದೆಯಲ್ಲ, ಅದನ್ನು ನಾನು ಹೇಳೋಕ್ಕೆ ಅಸಾಧ್ಯ. ಶಿವಣ್ಣಂಗೆ ಈಗಾಗಲೇ ನಿಧಾನವಾಗಿ ಬಣ್ಣದ ಲೋಕವನ್ನು ಕೆಲಸವನ್ನು ಮತ್ತೆ ಶುರು ಮಾಡ್ತಿದ್ದಾರೆ. ಶಿವಣ್ಣ ನಾರ್ಮಲ್ ಲೈಫಿಗೆ ಬರ್ತಾ ಇದ್ದಾರೆ. ಹಂತವಾಗಿ ಬದಲಾಗ್ತಾ ಇದ್ದಾರೆ. ಶಿವಣ್ಣನಿಗೆ ಈ ಕ್ಯಾನ್ಸರ್ ಅನ್ನೋದು ಈಗ ಮರೀಚಿಕೆ ಆಗಿದೆ. ಆದರೆ ಈ ಕ್ಯಾನ್ಸರ್ ವಿರುದ್ಧದ ಹೋರಾಟ ಮತ್ತು ಆ ಸಂದರ್ಭ ಇದೆಯಲ್ಲ, ಅದು ಯಾವತ್ತಿಗೂ ಕೂಡ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಹೊಂದಿದ್ರೆ, ಅಥವಾ ಒಬ್ಬ ಸಂಗಾತಿಯ ಸಹಾಯ ಹೊಂದಿದ್ರೆ, ದೃಢ ನಿಶ್ಚಯ ಹೊಂದಿದ್ರೆ ಏನು ಬೇಕಾದರೂ ಕೂಡ ಸಾಧಿಸ್ಬೋದು ಅನ್ನೋದನ್ನು ಶಿವಣ್ಣ ಸಾಧಿಸಿ ತೋರಿಸಿದ್ದಾರೆ. ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿರುವಂಥ ಶಿವಣ್ಣ ಮಾಡಿರುವಂಥ ಸಿನಿಮಾಗಳ ಸಾಧನೆ ಒಂದು ಭಾಗವಾದರೆ, ವೈಯಕ್ತಿಕ ಜೀವನದಲ್ಲಿ ಅವರು ತಮ್ಮ ಜೀವನವನ್ನು ತಾವು ರೂಪಿಸ್ಕೊಂಡಿರುವಂಥ ರೀತಿಯು ಕೂಡ ಮತ್ತೊಂದು ಸಾಧನೆ. 4 ಜನರಿಗೆ ಮಾದರಿ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಂಡ ಹೆಂಡತಿ ಬದುಕ್ತಿರುವಂಥ ಪರಿ ಇರ್ಬೋದು. ಜೊತೆಗೆ ಈ ಗಂಡ ಹೆಂಡತಿಗೆ ಬದುಕಿನ ಬಗ್ಗೆ ಇರುವಂಥ ಕಾಳಜಿ, ಪ್ರೀತಿ ಮತ್ತು ಪರಸ್ಪರ ಒಬ್ಬರ ಬಗ್ಗೆ ಒಬ್ಬರು ಇರುವಂತಹ ಗೌರವ, ಇದೆಲ್ಲವೂ ಕೂಡ ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕು. ಸಂಬಂಧಗಳು 2 ದಿನಕ್ಕೆ ಕೆಡುತ್ತಿರುವಂಥ ಈ ಸಂದರ್ಭದಲ್ಲಿ ಇಂತಹ ದಾಂಪತ್ಯ ಜೀವನದ ಸ್ಟೋರಿಗಳಿದಾವಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೆಷ್ಟು ಹೆಮ್ಮೆ ಇದೆ ಸ್ನೇಹಿತರೆ ಶಿವಣ್ಣ ಮತ್ತು ಗೀತಕ್ಕನವರ ಈ ದಾಂಪತ್ಯ ಜೀವನದ ಬಗ್ಗೆ, ಮತ್ತು ಶಿವಣ್ಣ ಈ ಕ್ಯಾನ್ಸರನ್ನು ಗೆದ್ದು ಬಂದಿರೋದ್ರ ಬಗ್ಗೆ ನಿಮಗೆಷ್ಟು ಖುಷಿ ಇದೆ, ಹೆಮ್ಮೆ ಇದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಬಗ್ಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.